ಅವ್ನು ಕೊಡೋ ಬೋನಸ್ ಅಷ್ಟರಲ್ಲೇ ಇರುತ್ತೆ. ಓನಿ ಈ ಮೊದಲ ಕಂತು ನೀವು ಕಟ್ಬಿಡಿ. ಇದ್ಯಾವುದೇ ದುಡ್ಡು? ಜಾಗಿಂಗ್ ಬೋನಸ್ಸು. ಜಾಯ್ನಿಂಗ್ ಬೋನಸ್ಸು? ಸೊಂಟ ನೋಗಿ ಹಾಸ್ಪಿಟ್ಲ್ ತೋರಿಸ್ಕೋಬೇಕು ಅಂತ ಇಟ್ಕೊಂಡಿದ್ದೆ. ಈ ಸೀರೆಯಲ್ಲಿ ಅನು ನೋಡುವಾಗ ಸೊಂಟ ನೋವು ತಾನಾಗೆ ಮುಂದಕ್ಕೆ ಹೋಗುತ್ತೆ. 1 ತಿಂಗಳು. ಅನು ನಮ್ಮಿಬ್ರಿಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾಳೆ. ಮನೆ ಲೆಕ್ಕದಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅವಳಿಗೆ ಹೇಳೋದು ಬೇಡ. ತಗೋ, ಯಜಮಾನ್ರಿಗೆ ನೀನೇ ಕೊಡು. ತಗೊಳ್ಳಿ. ಕಂತಿನ ಲೆಕ್ಕದಲ್ಲಿ ಯಾರಿಗೂ ಕೊಡಲ್ಲ, ಸುಬ್ಬುಗಂದು ಕೊಟ್ಟಿರೋದು. ಪ್ರತಿ ತಿಂಗಳು ಮಿಸ್ ಮಾಡಬೇಡಿ. ಅಯ್ಯೋ, ಸುಬ್ಬು ಇಲ್ಲೇ ಇರಲ್ವಾ ಗ್ಯಾರಂಟಿಗೆ? ಹುಷಾರಾಗಿ ಹೋಗಿದ್ದಾನೆ ಅಕ್ಕ. ಬರ್ತೀನಿ ಶಂಕರ. ಹುಷಾರು. ನಾನು ಹುಷಾರೇ, ನೀವು ಬೇಗ ಬನ್ನಿ. ನೀ ಬರ್ದಿರೋ ಪತ್ರ ತಲುಪಿದ ತಕ್ಷಣ ಬಂದ್ಬಿಡ್ತೀನಿ. ನಿಮ್ಗೆ ಸುಬ್ಬು ಅಂತ ಹೆಸರಿಡ್ಬಾರ್ದಾಗಿತ್ತು, ಕೊಬ್ಬು ಅಂತ ಇಡ್ಬೇಕಿತ್ತು. ಮೇಡಮ್, ಇಲ್ಲೇ ಕೂತಿದ್ದೀರಾ? ಅಯ್ಯೋ, ಅಳ್ತಾ ಇದ್ದೀರಾ? ಏನಾಯ್ತು? ಹರ್ಷ ಸರ್ ಕೂಗಾಡೋದು ಕೇಳ್ತು, ಅದು ನಿಮ್ಮೆಲ್ಲನಾ? ಈ ಆಫೀಸ್ನಲ್ಲಿ ಇದೊಂದು ಸಮಸ್ಯೆ ಮೇಡಮ್. ಹರ್ಷ ಸರ್ಗೆ ಯಾರ ಮುಲಾಜಿ ಇಲ್ಲ, ನೇರವಾಗಿ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ನೀವು ಆರ್ ಎಸ್ ಸರ್ ಹತ್ರ ಮಾತಾಡಿದ್ರಾ? ಮಾತಾಡಿ ಮೇಡಮ್. ಬನ್ನಿ ಮೇಡಮ್, ಅವ್ರು ಕಾನ್ಫರೆನ್ಸ್ ಹಾಲಲ್ಲಿದ್ದಾರೆ. ಬನ್ನಿ ಮೇಡಮ್, ಬನ್ನಿ. ಬನ್ನಿ ಬನ್ನಿ ಬನ್ನಿ, ಎಲ್ರು ಬನ್ನಿ. ಅಯ್ಯೋ, ಇದ್ಯಾಕೆಲ್ಲ ಎದೆ ಮೇಲೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಒಳ್ಳೆ ಕತ್ಲ ಕೂತಿದ್ದಲ್ಲ, ಮುಂದಕ್ಕೆ ಬೆಳಕಿಗೆ ಬಾ. ಏನ್ರಿ ಪುಷ್ಪ, ಈ ಸೀರೆ ತೋರ್ಸೋದಕ್ಕೆ ಇಷ್ಟೊಂದು ಗಡ್ಬಿಡಿನ? ಒಳ್ಳೆ ಸೀರೆ ಮಾರೋರ್ ತರ. ಇದೇನ್ ರಜನಿ ಹಿಂಗನ್ಬಿಟ್ಟೆ? ಇದೇನ್ ಮಾಮೂಲಿ ಸೀರೆ ಅನ್ಕೊಂಡ? ಎಷ್ಟು ಕಾಸ್ಟ್ಲಿ ಗೊತ್ತಾ? ಅನುಗೆ ಅಂತ ತಗೊಂಡಿದ್ದು. ಪುಷ್ಪಕ್ಕ ಎಷ್ಟ್ ಕೊಟ್ರಿ? ಎಷ್ಟಿರ್ಬೋದು ನೀನೇ ಹೇಳು. ಜನ 2000. ಅಯ್ಯ ನಿನ್ ಮಕ್ಕೆ, ಇದ್ರ ಬ್ಲೌಸು ಬರಲ್ಲ 2000 ರೂಪಾಯಿಗೆ. ಇನ್ಯಾರಾದ್ರೂ ಹೇಳಿ. 8000 ರೂಪಾಯಿ. ನೋಡು ನೋಡು, ಹತ್ರ ಬಂದೆ. ಮುಂದಕ್ಕೆ ಬಾ, ಮುಂದಕ್ಕೆ ಬಾ. ನೀವೇ ಹೇಳ್ರಿ ಪುಷ್ಪ. 11,000 ರಜನಿ, ಅನು ಎಂಗೇಜ್ಮೆಂಟ್ಗೆ. ಎಷ್ಟು ಚೆನ್ನಾಗಿದೆ ನೋಡಿ. ಏನ್ರಿ ಪುಷ್ಪ, ಇಷ್ಟು ಸಾದಾ ಸೀರೆನ ಹೋಗಿ ಹೋಗಿ ಎಂಗೇಜ್ಮೆಂಟ್ ಗುಡ್ತಾರ? ನಮ್ಮ ಅಣ್ಣನ ಅಂತಸ್ತೇನು, ಅವ್ನ್ ಪ್ರೆಸ್ಟೀಜ್ ಏನು, ಇದೆಲ್ಲ ಸಾಕಾಗದಿಲ್ಲ ರೀ. ಇದಕ್ಕಿಂತ ಗ್ರ್ಯಾಂಡ್ ಆಗಿರೋ ಸೀರೆ ಬೇಕು. ನಿಮಗೆ ಒಟ್ಟಿಗೆ ಇಷ್ಟು ಗ್ರ್ಯಾಂಡ್ ಆಗಿರೋ ಸೀರೆ ತಗೊಳ್ಳೋದಕ್ಕಾಗೋದಿಲ್ಲ ಅಂದ್ರೆ ಹೇಳಿ. ನಮ್ಗೆ ರೆಗ್ಯುಲರ್ ಆಗಿ ಸೀರೆ ಕೊಡಕ್ ಬರ್ತಾನಲ್ಲ ಆ ಪಳನಿಯಪ್ಪ, ಅವನ ಹತ್ರ ಕಂತಲ್ಲಿ ಕೊಡ್ಸ್ಕೊಡ್ತೀನ್ರಿ. ಅಯ್ಯೋ, ಇಲ್ಲೇ ತಗೋಬಹುದಾಗಿತ್ತಲ್ಲ. ರಜನಿ, ಈಗ್ಲೂ ಏನಂತೆ, ಇನ್ನೊಂದ್ ಸೀರೆ ತಗೊಂಡ್ರಾಯ್ತು. ಎಷ್ಟೇ ಆದ್ರೂ ತಿಂಗಳಾದ್ರೆ ಅನ್ನಕ್ ಸಂಬಳ ಬರುತ್ತಲ್ಲ, ನಮ್ಗೇನು ಪ್ರಾಬ್ಲಮ್ ಇಲ್ಲಪ್ಪ. ಬನ್ನಿ ಮೇಡಮ್, ಬನ್ನಿ. ಅಳ್ಬೇಡಿ ಮೇಡಮ್, ಬನ್ನಿ ಬನ್ನಿ. ಮೇಡಮ್, ಇವರು ಆರ್ಯವರ್ಧನ್ ಸರ್ ಹತ್ರ ಮಾತಾಡ್ಬೇಕಂತೆ. ಯಾಕೆ? ಅದು ಹರ್ಷವರ್ಧನ್ ಸರ್ ಇವ್ರನ್ನ ಕೆಲಸದಿಂದ ತೆಗೆದಾಕಿದ್ದಾರೆ, ಅದಕ್ಕೆ. ವಾಟ್ಸ್ ಯೋರ್ ಜಾಬ್? ಮೇಡಮ್ ಪಾಪ. ನೀನ್ ಕೆಲಸದಲ್ಲಿ ಇರ್ತೀಯಾ ಅಥವಾ ಹೋಗ್ತೀಯಾ? ಸಾರಿ ಮೇಡಮ್. ಔಟ್. ವೆಲ್, ನೀ ನಮ್ಮ ಕಂಪನಿಗೆ ಬಂದಿದ್ದು ಮೊದಲನೇ ದಿನಾನೇ ನಾನು ಅನ್ಕೊಂಡೆ ನೀನಿಲ್ಲಿ ಒಂದು 4 ದಿನಾನೂ ಇರಲ್ಲ ಅಂತ. ಬಟ್ ಯು ಆರ್ ಫಾಸ್ಟ್. 3 ದಿನಕ್ಕೆ ನಮ್ಮ ಕಂಪನಿಯಿಂದ ಹೋಗ್ತಾ ಇದೆಯಾ? ಸ್ಟಾಪ್ ವೀಪಿಂಗ್ ಲೈಕ್ ಅ ಚೈಲ್ಡ್. ಸ್ವಲ್ಪ ಪ್ರೊಫೆಷನಲಿಸಮ್ ಕಲ್ತ್ಕೋ. ಅಳೋದನ್ನ ನಿಲ್ಸು ಮೊದಲು.
ಆದರೂ ಆ 2 ರೂಪಾಯಿ ಆಟ ಆಡ್ಕೊಂಡೆ 3 ದಿನ ನಮ್ಮ ಆಫೀಸಲ್ಲಿ ಕಳೆದ್ಬಿಟ್ಟೆ ಅಲ್ಲ. ಯು ಆರ್ ಲಕ್ಕಿ, ಬಟ್ ಯು ನೋ ವಾಟ್, ಬರೀ ಆ ಲಕ್ಕನ್ನೇ ಇಟ್ಕೊಂಡು ಜೀವನ ಪೂರ್ತಿ ಸಾಗಿಸ್ತೀನಿ ಅಂತಂದ್ರೆ ದಟ್ ಯು ಕಾಂಟ್. ಆದ್ರೆ ಮ್ಯಾಮ್, ಆರ್ಯವರ್ಧನ್ ಸರ್ ಅದನ್ನ ಮಾತ್ರ ಕನ್ಸಿಡರ್ ಮಾಡಿ ನನಗೆ ಕೆಲಸ ಕೊಟ್ಟಿಲ್ಲ. ಯಾ, ಬಟ್ ಹರ್ಷವರ್ಧನ್ ಸರ್ ಅದನ್ನೇ ಕನ್ಸಿಡರ್ ಮಾಡಿ ನಿನ್ನ ಕೆಲಸದಿಂದ ತೆಗೆದಾಕಿದ್ದಾರೆ. ಸೊ ಯು ಮೇ ಲೀವ್ ನೌ. FM ಅನು ಮ್ಯಾಮ್ ಡೆಸ್ಕ್ ಹತ್ರ ಹೋಗಿ ಅವ್ರ ಥಿಂಗ್ಸ್ನೆಲ್ಲ ಯಾವ್ದಾದ್ರು ಹಳೆ ಬ್ಯಾಗಲ್ಲಿ ಹಾಕೊಂಡು ಪ್ಯಾಕ್ ಮಾಡ್ಕೊಂಡು ತಗೊಂಬ ಬೇಗ. ಒಂದು ಮಾತನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋನು, ಯಾವುದೇ ಒಂದು ಸ್ಥಾನಕ್ಕೂ ಅದರದ್ದೇ ಆದ ಗೌರವ ಇರುತ್ತೆ. ಅದೃಷ್ಟ ಆ ಸ್ಥಾನನ ತಂದು ಕೊಡ್ಬೋದು, ಆದರೆ ಅದನ್ನು ಉಳಿಸ್ಕೋಬೇಕು ಅಂತ ಅಂದರೆ ಪ್ರೊಫೆಷ್ನಲಿಸಮ್ ಆ್ಯಂಡ್ ಪರ್ಫೆಕ್ಷನ್ ಇರಲೇಬೇಕು. ಅದಿಲ್ಲ ಅಂತ ಅಂದರೆ ಯು ವಿಲ್ ಜಸ್ಟ್ ಲೂಸ್ ಇಟ್ ಲೈಕ್ ದ್ಯಾಟ್. ಮೇಡಮ್, ಯು ಮೇ ಲೀವ್. ಮ್ಯಾಮ್, ಇದನ್ನ ಆರ್ಯವರ್ಧನ್ ಸರ್ ಕೊಟ್ಬಿಡಿ ಮ್ಯಾಮ್. ಒಳಗೆ ಬರ್ಬೋದಾ? ಒಳಗಡೆ ಬಂದು ಡೋರ್ ಲಾಕ್ ಮಾಡಿದ್ದಲ್ದೆ ಒಳಗಡೆ ಬರಲಾ ಅಂತ ಕೇಳ್ತಿರೋದು ತಪ್ಪು ಜೆಂಡೆ. ತಪ್ಪಾಗಬಾರ್ದು ಅಂತಲೇ ಬಂದಿರೋದು. ಸರಿ, ಏನು ಹೇಳು? ನಮ್ಮ ಆಫೀಸ್ ಕಾಂಪೌಂಡಲ್ಲಿ ದೊಡ್ಡ ಮರ ಇದೆಯಲ್ಲ, ಅದ್ರ ಸುತ್ತ ಬೇಕಾಬಿಟ್ಟು ಕಳೆ ಬೆಳ್ಕೊಂಡ್ಬಿಟ್ಟಿದೆ. ಅದನ್ನು ತೆಗೆದು ಹಾಕ್ತಿ ಹೋದರೆ ಮರಕ್ಕೂ ಒಳ್ಳೇದಲ್ಲ, ಮಣ್ಣಿಗೂ ಒಳ್ಳೇದಲ್ಲ. ನನ್ನ ಕೈಯಲ್ಲಿ ನಿಗಾ ಇದ್ದಿದ್ರೆ ಇಷ್ಟೊತ್ತಿಗೆ ಕಂಪ್ನಿಯಿಂದನೇ ತೆಗೆದು ಹಾಕ್ಬಿಡ್ತಾ ಇದ್ದೆ. ಯಾರ ಬಗ್ಗೆ ಹೇಳ್ತಿದ್ದೀನಿ? ಹರ್ಷವರ್ಧನ್. ನಿನ್ನ ತಾಳ್ಮೆಗೂ ಒಂದು ಮಿತಿ ಬೇಡವಾ? ಎಷ್ಟು ಅಂತ ಅವ್ನು ಸಹಿಸ್ಕೊಂಡಿರ್ತೀಯ? ಅವನಿಂದಾಗಿ ನಮ್ಮ ಬಿಸ್ನೆಸ್ಗೆ ಎಷ್ಟು ನಷ್ಟ ಆಗ್ತಿದೆ ಗೊತ್ತಾ?